ನೇಟೋ ಮತ್ತು ವಿಶ್ವಸಂಸ್ಥೆಯಿಂದ ಅಮೆರಿಕ ಹಿಂದೆ ಸರಿಯುವ ವಿಚಾರ ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಿರೋದು ಯಾಕೆ? ಈ ನಿಲುವನ್ನ ಎಲಾನ್ ಮಸ್ಕ್ ಬಹಿರಂಗವಾಗಿ ಬೆಂಬಲಿಸ್ತಾ ಇರೋದು ಯಾಕೆ? ಅಮೆರಿಕ ಅವೆರಡರಿಂದಲೂ ಹಿಂದೆ ಸರಿದ್ರೆ ಆಗುವ ಪರಿಣಾಮಗಳೇನು? ಅಮೆರಿಕ ನೇಟೋದಿಂದ ಹೊರಬಂದ್ರೆ ರಷ್ಯಾ ವಿರುದ್ಧ ಯುರೋಪ್ ಹೋರಾಡಬಹುದಾ? ನೇಟೋ ಆರ್ಥಿಕ ಮತ್ತು ಮಿಲಿಟರಿ ಬಲ ಅಮೆರಿಕವನ್ನೇ ದೊಡ್ಡ ಪ್ರಮಾಣದಲ್ಲಿ ಅವಲಂಬಿಸಿದೆಯಾ? ಹಿಂದೆ ಸರಿಯೋದಾಗಿ ಹೇಳುವ ಟ್ರಂಪ್ ಬೆದರಿಕೆ ಹಿಂದೆ ಯುರೋಪ್ ಮೇಲೆ ಒತ್ತಡ ಹೇರುವ ತಂತ್ರ ಇದೆಯಾ? ನೇಟೋ ಮತ್ತು ವಿಶ್ವಸಂಸ್ಥೆ ಎರಡರಿಂದಲೂ ಅಮೆರಿಕ ಹಿಂದೆ ಸರಿಯೋದನ್ನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿಕಟ ಸಲಹೆಗಾರ ಮತ್ತು ಸರ್ಕಾರಿ ದಕ್ಷತೆ ಇಲಾಖೆಯ ಮುಖ್ಯಸ್ಥ ಎಲಾನ್ ಮಸ್ಕ್ ಬಹಿರಂಗವಾಗಿ ಬೆಂಬಲಿಸಿದ್ದಾರೆ. ಉಕ್ರೇನ್ ಯುದ್ಧ ಸಂಬಂಧ ಯುಎಸ್ ಮತ್ತಿತರ ಯುರೋಪಿಯನ್ ಮಿತ್ರ ರಾಷ್ಟ್ರಗಳ ನಡುವೆ ಹೆಚ್ಚಾಗುತ್ತಿರುವ ಭಿನ್ನಾಭಿಪ್ರಾಯಗಳ ಮಧ್ಯೆ ಎಲಾನ್ ಮಸ್ಕ್ ಹೇಳಿಕೆ ಹೊರಬಿದ್ದಿದೆ. ಇದು ನೇಟೋ ಮತ್ತು ಯುಎನ್ಗಳನ್ನ ತೊರೆಯುವ ಸಮಯ ಅಂತ ರಾಜಕೀಯ ವಿಶ್ಲೇಷಕ ಮತ್ತು ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಕಾರ್ಯಕರ್ತ ಗುಂಥರ್ ಈಗಲ್ಮನ್ ಅವರು ಎಕ್ಸ್ನಲ್ಲಿ ಮಾಡಿದ ಪೋಸ್ಟ್ಗೆ ಎಲಾನ್ ಮಸ್ಕ್ ಪ್ರತಿಕ್ರಿಯಿಸಿದ್ದಾರೆ. ನಾನಿದನ್ನು ಒಪ್ತೀನಿ ಅಂತ ಅವರು ಬರೆದಿದ್ದಾರೆ. ಇಂಥದ್ದೇ ಅಭಿಪ್ರಾಯ ವ್ಯಕ್ತಪಡಿಸಿದ್ದ ರಿಪಬ್ಲಿಕನ್ ಸೆನೆಟರ್ ಮೈಕ್ ಲೀ ಅವರ ಪೋಸ್ಟ್ ಅನ್ನು ಕೂಡ ಮಸ್ಕ್ ಹಂಚಿಕೊಂಡಿದ್ದಾರೆ. ಉದಾಹರಣಾ ಸೆನೆಟರ್ ಲೀ ಅವರು ವಿಶ್ವಸಂಸ್ಥೆಯಿಂದ ಯುಎಸ್ ಸಂಪೂರ್ಣವಾಗಿ ಹೊರಬರಬೇಕು ಅಂತ ಫೆಬ್ರವರಿಯಲ್ಲಿ ಹೇಳಿದ್ರು. ಅಮೆರಿಕದಿಂದ ಅಪಾರ ಧನ ಸಹಾಯದ ಹೊರತಾಗಿನೂ ಯುದ್ಧ, ನರಮೇಧಗಳು, ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ಸಾಂಕ್ರಾಮಿಕ ರೋಗಗಳನ್ನು ತಡೆಯೋಕೆ ಸಾಧ್ಯವಾಗದ ವಿಶ್ವಸಂಸ್ಥೆ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿ ಮಾಡುವ ನಿರಂಕುಶಾಧಿಕಾರಿಗಳ ವೇದಿಕೆ ಅನ್ನೋ ಆರೋಪವನ್ನು ಅವರು ಮಾಡಿದ್ರು. ಆಗ ಲೀ ಅವರನ್ನ ಮಸ್ಕ್ ಬೆಂಬಲಿಸಿದ್ರು. ನ್ಯಾಟೋದಲ್ಲಿ ಯುಎಸ್ ಸದಸ್ಯತ್ವವನ್ನ ಮಸ್ಕ್ ಪ್ರಶ್ನಿಸ್ತಾ ಇರೋದು ಇದೇ ಮೊದಲಲ್ಲ. ಶೀತಲ ಸಮರದ ನಂತರದ ಯುಗದಲ್ಲಿ ಇದು ಪ್ರಸ್ತುತವಲ್ಲ ಅಂತ ಕಳೆದ ತಿಂಗಳು ಕೂಡ ಅವರು ಹೇಳಿದ್ರು. ಯುರೋಪಿನ ರಕ್ಷಣಾ ವೆಚ್ಚದ ಗಮನಾರ್ಹ ಭಾಗವನ್ನ ಅಮೆರಿಕದ ತೆರಿಗೆದಾರರು ಭರಿಸೋದ್ರ ಹಿಂದಿನ ತಾರ್ಕಿಕತೆಯ ಬಗ್ಗೆನೂ ಅವರು ಪ್ರಶ್ನೆ ಎತ್ತಿದ್ರು. ಯುಎಸ್ ತನ್ನ ಜಿಡಿಪಿಯ ಕೇವಲ 3.5% ರಕ್ಷಣೆಗಾಗಿ ಖರ್ಚು ಮಾಡಿದ್ರು. ನೇಟೋದ ಮಿಲಿಟರಿ ವೆಚ್ಚದ ಸುಮಾರು 67% ಪೂರೈಸುತ್ತೆ ಅಂತ ಮಸ್ಕ್ ಒತ್ತಿ ಹೇಳಿದ್ರು. ಟ್ರಂಪ್ ಕೂಡ ಯುರೋಪಿಯನ್ ಭದ್ರತೆಗೆ ಯುಎಸ್ ಮಾಡ್ತಿರುವ ಈ ವೆಚ್ಚ ಅಸಮರ್ಥನೀಯ ಆರ್ಥಿಕ ಹೊರೆ ಅಂತ ಹೇಳಿದ್ರು. ಸದಸ್ಯ ರಾಷ್ಟ್ರಗಳು ತಮ್ಮ ಪಾಲಿನ ರಕ್ಷಣಾ ವೆಚ್ಚಗಳನ್ನ ಹೆಚ್ಚಿಸ್ತಾ ಇದ್ರೆ ನೇಟೋದಿಂದ ಹಿಂದೆ ಸರಿಯೋದಾಗಿ ಅವರು ಎಚ್ಚರಿಸಿದ್ರು. ಈಗ ಅಮೆರಿಕ ನೇಟೋ ತೊರೆದ್ರೆ ಅದರ ಪರಿಣಾಮ ಏನಾಗಬಹುದು ಅನ್ನೋ ಪ್ರಶ್ನೆಗಳೆದ್ದಿವೆ. 1949ರಲ್ಲಿ ರಚನೆಯಾದ ನೇಟೋ ಪಾಶ್ಚಿಮಾತ್ಯ ರಕ್ಷಣಾ ಕಾರ್ಯತಂತ್ರದ ಕೇಂದ್ರವಾಗಿದ್ದು ಸದಸ್ಯ ರಾಷ್ಟ್ರಗಳಿಗೆ ಸಾಮೂಹಿಕ ಭದ್ರತೆ ಒದಗಿಸುತ್ತೆ. ಇನ್ನು ಎರಡನೇ ಮಹಾಯುದ್ಧದ ನಂತರ ಸ್ಥಾಪಿಸಲಾದ ವಿಶ್ವಸಂಸ್ಥೆ ಜಾಗತಿಕ ವಿಷಯಗಳ ಕುರಿತು ಅಂತಾರಾಷ್ಟ್ರೀಯ ಸಂವಾದ ಮತ್ತು ಸಹಕಾರದ ವೇದಿಕೆಯಾಗಿದೆ. ಈ ಸಂಸ್ಥೆಗಳಿಂದ ಅಮೆರಿಕ ಹೊರ ಹೋಗೋದು ಪ್ರಮುಖ ಪರಿಣಾಮಗಳನ್ನು ಬೀರುತ್ತೆ. ನೇಟೋದಲ್ಲಿ ಅಮೆರಿಕ ಇಲ್ಲದೆ ಹೋದ್ರೆ ಮೈತ್ರಿಕೂಟದ ಮಿಲಿಟರಿ ಸಾಮರ್ಥ್ಯಗಳಲ್ಲಿ ಹಣಕಾಸು ಮತ್ತು ಸಾಮೂಹಿಕ ರಕ್ಷಣೆಯ ವಿಚಾರದಲ್ಲಿ ನೇಟೋ ದುರ್ಬಲ ಆಗಬಹುದು. ವಿಶೇಷವಾಗಿ ರಷ್ಯಾದಂತಹ ರಾಷ್ಟ್ರಗಳನ್ನು ತಡೆಯಲಾರದ ಸ್ಥಿತಿ ಎದುರಾಗಬಹುದು. ವಿಶ್ವಸಂಸ್ಥೆಯಿಂದ ಅಮೆರಿಕ ಹೊರ ಹೋದ್ರೆ ಅಧಿಕಾರದ ಸಮತೋಲನದಲ್ಲಿ ಬದಲಾವಣೆಗಳು ಉಂಟಾಗಬಹುದು. ಅದು ಇತರ ರಾಷ್ಟ್ರಗಳು ಜಾಗತಿಕ ನೀತಿಗಳ ಮೇಲೆ ಹೆಚ್ಚಿನ ಪ್ರಭಾವ ಬೀರೋಕ್ಕೂ ಕೂಡ ಅವಕಾಶವನ್ನ ನೀಡಬಹುದು. ಅಮೆರಿಕ ನೇಟೋದಿಂದ ಹೊರ ಹೋದ್ರೆ ಯುರೋಪ್ ಮಾಸ್ಕೋ ವಿರುದ್ಧ ಹೋರಾಡಬಹುದಾ ಅನ್ನೋದೇ ಈಗಿನ ದೊಡ್ಡ ಪ್ರಶ್ನೆಯಾಗಿದೆ. ಯುರೋಪ್ನಲ್ಲಿ ಅಮೆರಿಕದ ಸೈನಿಕರ ಸಂಖ್ಯೆ ಸುಮಾರು 75,000ದಿಂದ 1,05,000ವರೆಗೆ ಇದೆ. ವಾಯುಪಡೆ, ಭೂಸೇನೆ ಮತ್ತು ನೌಕಾಪಡೆಯ ಸಿಬ್ಬಂದಿ ಇದರಲ್ಲಿ ಸೇರಿದ್ದಾರೆ. ಜರ್ಮನಿ ಪ್ರಸ್ತುತ ಯುರೋಪಿನಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಯುಎಸ್ ಪಡೆಗಳನ್ನು ಹೊಂದಿದೆ. ನಂತರದ ಸ್ಥಾನದಲ್ಲಿ ಇಟಲಿ ಮತ್ತು ಯುಕೆ ಇವೆ. ಅಮೆರಿಕದ ಸಿಬ್ಬಂದಿಯ ಅತಿದೊಡ್ಡ ವಿದೇಶಿ ನಿಯೋಜನೆ ಜಪಾನ್ನಲ್ಲಿದೆ. ಅಲ್ಲಿ ಅಮೆರಿಕ 50,000ಕ್ಕೂ ಹೆಚ್ಚು ಸೈನಿಕರನ್ನ ಹೊಂದಿದೆ. ಜರ್ಮನಿಯಲ್ಲಿ 35,000, ದಕ್ಷಿಣ ಕೊರಿಯಾದಲ್ಲಿ 24,000, ಇಟಲಿಯಲ್ಲಿ 12,000 ಮತ್ತು ಯುಕೆನಲ್ಲಿ 10,000 ಅಮೆರಿಕ ಸೈನಿಕರಿದ್ದಾರೆ. ಅಮೆರಿಕದ ಪಡೆಗಳು ಮಧ್ಯಪ್ರಾಚ್ಯ ಮತ್ತು ಕೊಲ್ಲಿಯಲ್ಲೂ ಗಮನಾರ್ಹ ಪ್ರಮಾಣದಲ್ಲಿದ್ದಾರೆ. ಆದರೂ ನಿಖರವಾದ ಅಂಕಿಅಂಶಗಳನ್ನ ಯಾವಾಗಲೂ ಬಹಿರಂಗಪಡಿಸಲಾಗುವುದಿಲ್ಲ ಮತ್ತು ಕೆಲ ನಿಯೋಜನೆಗಳು ತಾತ್ಕಾಲಿಕವಾಗಿರುತ್ತೆ. ವಾಯುವ್ಯ ಗ್ರೀನ್ಲ್ಯಾಂಡ್ನಿಂದ ಟರ್ಕಿಯ ರಷ್ಯಾದ ಗಡಿವರೆಗೆ 40ಕ್ಕೂ ಹೆಚ್ಚು ಯುಎಸ್ ಮಿಲಿಟರಿ ನೆಲೆಗಳು ಯುರೋಪಿಯನ್ ಖಂಡವನ್ನ ವ್ಯಾಪಿಸಿವೆ. ಅವುಗಳ ಮುಖ್ಯ ನೆಲೆಗಳು ಮತ್ತು ಸ್ಥಾಪನೆಗಳು ಜರ್ಮನಿ, ಇಟಲಿ, ಪೋಲೆಂಡ್ ಮತ್ತು ಯುನೈಟೆಡ್ ಕಿಂಗ್ಡಮ್ನಲ್ಲಿವೆ. ಬೆಲ್ಜಿಯಂ, ಇಟಲಿ, ನೆದರ್ಲ್ಯಾಂಡ್ಸ್, ಜರ್ಮನಿ ಮತ್ತು ಟರ್ಕಿಯಲ್ಲಿ ಯುಎಸ್ ಸುಮಾರು 100 B-16 ಗುರುತ್ವಾಕರ್ಷಣ ಬಾಂಬ್ಗಳನ್ನು ಹೊಂದಿದೆ ಅಂತ ನಂಬಲಾಗಿದೆ. ಇವು ಚಿಕ್ಕದಾದ ಯುದ್ಧತಂತ್ರದ ಪರಮಾಣು ಶಸ್ತ್ರಾಸ್ತ್ರಗಳಾಗಿವೆ. ಯುಎಸ್ 3ನೇ ವಾಯುಪಡೆ ಜರ್ಮನಿಯ ರಾಮ್ಸ್ಟೈನ್ ವಾಯುನೆಲೆಯಲ್ಲಿ ಪ್ರಧಾನ ಕಚೇರಿಯನ್ನ ಹೊಂದಿದೆ. ಈಗ ಟ್ರಂಪ್ ನೇಟೋದಿಂದ ಹಿಂದೆ ಸರಿಯೋದಾಗಿ ಹೇಳ್ತಿರೋದ್ರ ಹಿಂದೆ ಒಂದು ರಾಜಕೀಯ ಇದೆ ಅನ್ನೋ ಮಾತುಗಳು ಇದೆ. ಯುರೋಪ್ ಹೆಚ್ಚಿನ ಭದ್ರತಾ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋಕೆ ಮತ್ತು ರಕ್ಷಣೆಗೆ ಹೆಚ್ಚಿನ ಖರ್ಚು ಮಾಡೋಕೆ ಒತ್ತಾಯ ಹೇರುವ ತಂತ್ರವಾಗಿ ಟ್ರಂಪ್ ಇಂತಹ ಬೆದರಿಕೆ ಒಡ್ಡಿರಬಹುದು ಅಂತ ಕೆಲವರು ಭಾವಿಸುತ್ತಿದ್ದಾರೆ. ಇದರಿಂದ ಯುರೋಪಿಯನ್ನರು ಹೆಚ್ಚಿನ ಅಮೆರಿಕನ್ ಮಿಲಿಟರಿ ಉಪಕರಣಗಳನ್ನು ಖರೀದಿ ಮಾಡಬೇಕಾಗಬಹುದು. ವಾಸ್ತವದಲ್ಲಿ ಯುಎಸ್ ಮುಂದುವರಿಯುತ್ತೆ. ಟ್ರಂಪ್ ಯುಎಸ್ ಕಂಪನಿಗಳಿಗೆ ವ್ಯಾಪಾರ ತೆರಿಗೆಗಳು ಮತ್ತು ಒಪ್ಪಂದಗಳ ಮೇಲಿನ ಇತರ ರಿಯಾಯಿತಿಗಳನ್ನು ಕೂಡ ಪಡಿತಾರೆ. ಯುರೋಪಿಯನ್ನರು ರಕ್ಷಣಾ ವೆಚ್ಚವನ್ನು ಹೆಚ್ಚಿಸುವ ಮೂಲಕ ಮತ್ತು ಅಮೆರಿಕನ್ ಕಂಪನಿಗಳೊಂದಿಗೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮೂಲಕ ಟ್ರಂಪ್ ಅವರನ್ನ ಸಮಾಧಾನ ಪಡಿಸೋದು ಅನಿವಾರ್ಯ ಆಗಬಹುದು ಅಂತ ಹೇಳಲಾಗ್ತಿದೆ. ನಂತರ ಟ್ರಂಪ್ ಪಡೆಗಳ ಹಿಂತೆಗೆದುಕೊಳ್ಳುವಿಕೆಯನ್ನ ತಾತ್ಕಾಲಿಕವಾಗಿ ತಡೆಹಿಡಿಯಬಹುದು. ತಮ್ಮ ನಿಲುವನ್ನ ಪಾಲಿಸೋರೊಂದಿಗೆ ದ್ವಿಪಕ್ಷೀಯ ಒಪ್ಪಂದಗಳು ಮತ್ತು ರಿಯಾಯಿತಿಗಳಿಗೆ ಟ್ರಂಪ್ ಮುಂದಾಗಬಹುದು ಮತ್ತು ಒಪ್ಪಂದವನ್ನ ಬದಿಗೆ ಸರಿಸಬಹುದು ಅಂತ ಹೇಳಲಾಗ್ತಿದೆ.
ಬಿರುಕು ಮೂಡಿಸೋಕೆ ಮತ್ತು ಮೇಲುಗೈ ಸಾಧಿಸೋಕೆ ಅವರು ಒಂದು ರಾಜ್ಯವನ್ನ ಮತ್ತೊಂದರ ವಿರುದ್ಧ ಎತ್ಕಟ್ಟಲೂಬಹುದು. ಖಂಡಿತವಾಗಿಯೂ ಯುರೋಪ್ನಿಂದ ಯಾವುದೇ ಹಿಂತೆಗೆದುಕೊಳ್ಳುವಿಕೆ ನಿಧಾನ ಮತ್ತು ನಿಯಂತ್ರಿತ ಪ್ರಕ್ರಿಯೆ ಆಗಿದೆ. ಆದರೆ ಟ್ರಂಪ್ ಅದನ್ನ ಒತ್ತಡ ತಂತ್ರದ ಮೂಲಕ ಕಾರ್ಯರೂಪಕ್ಕೆ ತಂದು ರಾಜಕೀಯ ಆಟ ಆಡಬಹುದು ಅಂತ ಹೇಳಲಾಗ್ತಿದೆ. ಚರ್ಚೆ ಆಗ್ತಿರುವ ಮತ್ತೊಂದು ಸಾಧ್ಯತೆ ಏನು ಅಂತಂದ್ರೆ ಅಮೆರಿಕ ಈಗಿನ ಸನ್ನಿವೇಶವನ್ನ ಬಳಸಿಕೊಂಡು ರಷ್ಯಾವನ್ನ ಚೀನಾದಿಂದ ದೂರ ಇಡೋಕೆ ಯತ್ನಿಸಬಹುದು. 1971ರಲ್ಲಿ ರಿಪಬ್ಲಿಕನ್ನರು ಸೋವಿಯತ್ ಒಕ್ಕೂಟ ಮತ್ತು ಮಾವೋನ ಚೀನಾ ನಡುವೆ ಬಿರುಕು ಸೃಷ್ಟಿಸುವ ಮೂಲಕ ಅಂತಾರಾಷ್ಟ್ರೀಯ ಕಮ್ಯುನಿಸಂ ಅನ್ನ ವಿಭಜಿಸಿದ್ರು ಅನ್ನೋದನ್ನ ಇಲ್ಲಿ ನೆನಪಿಸಲಾಗುತ್ತೆ. ಟ್ರಂಪ್ ಇಂಡೋ ಪೆಸಿಫಿಕ್ನಲ್ಲಿ ಚೀನಾವನ್ನ ಎದುರಿಸೋಕೆ ಎಲ್ಲ ಯುಎಸ್ ಮಿಲಿಟರಿ ಸ್ವತ್ತುಗಳು ಮತ್ತು ಶಕ್ತಿಯನ್ನ ಬಳಸಬಹುದು. ಅವರು ಜಪಾನ್ ಮತ್ತು ದಕ್ಷಿಣ ಕೊರಿಯಾವನ್ನ ಬಲಪಡಿಸುತ್ತಾರೆ ಮತ್ತು ಭಾರತ ಮತ್ತು ಏಷ್ಯಾದೊಂದಿಗೆ ಹೆಚ್ಚು ಹತ್ತಿರವಾಗ್ತಾರೆ. ಯುರೋಪಿನ ಅನೇಕ ದೇಶಗಳು ಬಲಪಂಥೀಯ ಅಥವಾ ರಾಷ್ಟ್ರೀಯತಾವಾದಿ ನಿಲುವಿಗೆ ಹತ್ತಿರವಾಗ್ತಿವೆ. ಅಕ್ರಮ ವಲಸಿಗರ ವಿರುದ್ಧದ ನಿಲುವುಗಳು ಬಹಳ ದೇಶಗಳಲ್ಲಿ ಕಾಣ್ತಿವೆ. ಅನೇಕ ಯುರೋಪಿಯನ್ ನಾಯಕರು ಟ್ರಂಪ್ರ ಮಾಗ ಅಂದ್ರೆ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ವಿಧಾನವನ್ನ ಬಹಿರಂಗವಾಗಿ ಬೆಂಬಲಿಸ್ತಾರೆ. ಇದೆಲ್ಲವನ್ನ ನೋಡಿದ್ರೆ ಯುರೋಪಿಯನ್ನರು ತಮ್ಮ ಭದ್ರತೆಗಾಗಿ ಹೆಚ್ಚಿನ ಜವಾಬ್ದಾರಿಯನ್ನ ತೆಗೆದುಕೊಳ್ಳಬೇಕಾಗತ್ತೆ ಮತ್ತು ವೈಯಕ್ತಿಕವಾಗಿ ಅಥವಾ ಸಾಮೂಹಿಕವಾಗಿ ರಿಯಾಯಿತಿಗಳನ್ನ ನೀಡಬೇಕಾಗತ್ತೆ. ಭಾಗಶಃ ಛಿದ್ರಗೊಂಡಿರುವ ಯುರೋಪಿಯನ್ ಒಕ್ಕೂಟಕ್ಕೆ ಹೆಚ್ಚಿದ ಬಜೆಟ್ ಒತ್ತಡಗಳ ಅಡಿಯಲ್ಲಿ ವೈಯಕ್ತಿಕ ರಾಷ್ಟ್ರದ ಆದ್ಯತೆಗಳನ್ನು ನಿರ್ವಹಿಸೋದು ಒಂದು ಸಂಕೀರ್ಣ ಪ್ರಕ್ರಿಯೆ ಆಗಲಿದೆ. ಯುರೋಪಿಯನ್ ಜನಸಾಮಾನ್ಯರು ಈ ಹೊಸ ವಾಸ್ತವಿಕತೆಗೆ ಸಿದ್ಧರಾಗಬೇಕಾಗತ್ತೆ ಅಂತ ವಿಶ್ಲೇಷಣೆಗಳು ಹೇಳ್ತಿವೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.